ಏನಮ್ಮ ಪಲ್ಲು ಸ್ವಲ್ಪ ಭಾರ ಬಿಡಮ್ಮ. ಪೂರ್ತಿ ಭಾರ ಬಿಟ್ಟಿದ್ದೀನಪ್ಪ. ಮತ್ತಿದೇನಿದು ತೂಕದ ಮುಂದಕ್ಕೆ ಹೋಗ್ತಿಲ್ಲ. ಈಗ ಅದೆಷ್ಟು ಬಂದಿಟ್ಟಿದೆ? 58ಕ್ಕೆ ಬಂದು ನಿಂತು ಬಿಟ್ಟಿದೆ. ಅಂದ್ರೆ ನಾನು 58 ಕೆಜಿ ಇದ್ದೀನಿ. ಕೆಳಗಡೆ ಹೇಳಿ ನಾನು ಒಂಚೂರು ನೋಡ್ತೀನಿ. ಎಷ್ಟು ಕೆಜಿ ಇದೀನಮ್ಮ? 55 ಕೆಜಿ ಇದ್ದೀರಪ್ಪ. ಏನಮ್ಮ ಪಲ್ಲು, ಗಂಡಾಗಿ ನಾನು 55 ಕೆಜಿ ಇದ್ದೀನಿ, ಹೆಂಡತಿಯಾಗಿ ನೀನು 58 ಕೆಜಿ ಇದೆಯಲ್ಲಮ್ಮ. ನೋಡು ಜನ ಮಕ್ಕು ಉಗಿಯಲ್ವೇ. ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ 3 ಕೆಜಿ ಕರಗಿಸಿರ್ಬೇಕು ಕೊಬ್ಬನ್ನ. ಇಲ್ಲ ಅಂದ್ರೆ ನಾನು ಕರಗಿಸ್ಬೇಕಾಗುತ್ತೆ ಕೊಬ್ಬನ್ನ. ಈ ಕಡೆ ನಾನೊಂದ್ಸಲ ನೋಡ್ಕೋತೀನಿ. ಯಾಕೋ ಅನ್ಯಾಯ ಮಿಷಿನ್ ಪ್ರಾಣ ಬಿಟ್ಬಿಡ್ತೆ ಕಣ. ಮಿಷಿನ್ಗೆಲ್ಲಾದ್ರೂ ಪ್ರಾಣ ಇರುತ್ತಾ? ಸರಿ, ಒಂದೇ ಒಂದು ಕಾಲು ಇಡ್ತೀನಿ. ಲೋಪದ್ದು ನೀನು ಒಂಟಿ ಕಾಲ್ ಅದ್ರ ಮೇಲೆ ಇಟ್ಬಿಟ್ಟು ಆ ಮಿಷಿನ್ ಹೊಗೆ ಹಾಕ್ಸ್ಕೊಂಡ್ಬಿಡ್ತಲ್ವ. ಇದ್ದೊಂದು ತೂಕದ ಯಂತ್ರ ನಿನ್ನ ಆನೆ ಗಾತ್ರದ ಕಾಲನ್ನ ಅದ್ರ ಮೇಲೆ ಇಟ್ಟು ಅದನ್ನು ಹೊಗೆ ಹಾಕ್ಸ್ಬಿಟ್ಟ. ಆಚೆ ಏನೋ ನಾನು ನಿಮ್ಮೆಲ್ಲರಿಗಿಂತ ಒಂದ್ 2 ಕೆಜಿ ಜಾಸ್ತಿ ಇರ್ಬೋದು, ಅದಕ್ಕೆ ಈಗ ಅನ್ನೋದಾ? 2 ಕೆಜಿ ಅಲ್ಲ, 2 ಕ್ವಿಂಟಲ್ ಜಾಸ್ತಿ ಇದೆಯಾ. ಇಂಥ ಟೊಳ್ಳೆ ದೇಹ ಇಟ್ಕೊಂಡ್ರೆ ಯಾರು ತಾನೇ ನಿನ್ನ ಮದುವೆ ಆಗ್ತಾರೋ? ನಾನು ಸಣ್ಣ ಆಗೋಣ ಅಂತ ತುಂಬಾ ಪ್ರಯತ್ನ ಪಡ್ತೀನಿ ಕೊಡ, ಆದ್ರೆ ಆಗೋದೇ ಇಲ್ಲ. ಊಟ ಬಿಟ್ಬಿಡು. ಒಂದು ಬಿಟ್ಟು ನೀನು ಬೇರೆ ಏನ್ ಬೇಕಾದ್ರೆ ಹೇಳ, ನಾನು ಮಾಡ್ತೀನಿ. ವ್ಯಾಯಾಮ ಮಾಡು, ಜಾಗಿಂಗ್ ಮಾಡು, ವಾಕಿಂಗ್ ಮಾಡು. ಒಂದ್ ಕೆಲಸ ಮಾಡಿ, ಅವನು ಏನೇನು ಮಾಡ್ಬೇಕು ಅಂತೀರೋ ಅದನ್ನೆಲ್ಲ ನೀವು ಒಂದ್ಸತಿ ಮಾಡಿ ತೋರಿಸ್ಬಿಡಿ, ಆಮೇಲೆ ನಾನು ಅದನ್ನ ಮಾಡ್ತಾನೆ. ಜಾಗಿಂಗ್, ಈಗ ವಾಕಿಂಗ್, ಇದು ವಿಭಿನ್ನ ರೀತಿ ವಾಕಿಂಗ್. ಎಷ್ಟು ಮಾಡು, ನಂತರ ಸಣ್ಣಕ್ಕಾಗ್ಬಿಡ್ತೀಯ. ನೀನು ಮಾಡಿದ್ ನೋಡೆ ನನಗೆ ಸುಸ್ತಾಗೋಯ್ತು. ನಿನ್ನ ಮೈನಲ್ಲೇನೋ ಮೂಳೆ ಇಲ್ಲ, ಹೆಂಗಂದ್ರಂಗೆ ಬೆಂಡ್ ಆಗುತ್ತೆ. ನನ್ನ ಕೈನಲ್ಲಿ ಬಗ್ಗಕ್ಕೂ ಆಗಲ್ಲ, ಎಗರಕ್ಕೂ ಆಗಲ್ಲ. ಕೆಲಸ ಮಾಡೋ, ಯಾವ್ದಾದ್ರು ಸ್ವಿಮ್ಮಿಂಗ್ ಪೂಲ್ಗೆ ದುಬಾರ್ ಅಂತ ಬಿಟ್ಬಿಡು. ಇವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳೋದು, ಭಯಕ್ಕೆ ಅದಲ್ಲಿರೋ ನೀರನ್ನೆಲ್ಲ ಕುಡಿದು ಬಿಡೋದು, ಹಂಗೆ ನಿಗದ್ಕೊಂಡ್ಬಿಡೋದು. ಇವೆಲ್ಲ ಯಾಕೆ ಬೇಕು? ಯಾವ್ದಾದ್ರು ಸಿಂಪಲ್ ಆಗಿರುವಂತದ್ದು ಏನಾದ್ರು ಹೇಳ್ಕೊಡ್ಬಾರ್ದ? ಒಂದ್ ನಿಮಿಷ ಇರು, ಬಂದೆ. ಅದು ಬಾವ ನಿನ್ನ ಸಣ್ಣ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅಂದ್ಮೇಲೆ ಸದ್ಯದಲ್ಲೇ ನಿಂಗೆ ಮದುವೆ. ಈ ರೀತಿ ಮಾಡು, ನಂತರನೇ ಸಣ್ಣಕ್ಕಾಗ್ತೀಯ. ಪದ್ದು, ನೀನು ಆಕ್ಚುಲಿ ಸಕ್ಕತ್ತಾಗಿ ಮಾಡ್ತಿದ್ಯಾ. ನೀವು ಕಂಟಿನ್ಯೂ ಮಾಡು, ನಾನು ಮುಂಚೆ ಬರ್ತೀನಿ. ಪಲ್ಲು, ಚೆನ್ನಾಗಿ ಮಾಡ್ತಿದ್ದೀನಾ? ಸ್ವಲ್ಪ ಫಾಸ್ಟ್ ಆಗಿ ಮಾಡು. ಸುಮ್ಮನೆ ಫಾಸ್ಟ್ ಆಗಿ ಮಾಡಕ್ ಹೋಗಿ ಹಗ್ಗ ಕಾಲಿಗೆ ಸಿಕ್ಕೊಂಡು ಮಕ್ಕಳೇ ಮಲಗ್ಬಿಟ್ರೆ ಮಗ ಏನಾದ್ರೂ ಮಾಡ್ಕೊಂಡು ಹಾಳಾಗು. ಪದ್ದು, ನಾನು ಮ್ಯೂಸಿಕ್ ಹಾಕ್ತೀನಿ, ಅದ್ರ ಬೀಟಿಗೆ ನೀನು ಫಾಸ್ಟ್ ಆಗಿ ಮಾಡೋ. ಓಕೆ. ಪದ್ದು, ತಾಳಕ್ ಮ್ಯಾಚ್ ಆಗ್ತಿಲ್ಲ ಕಣೋ. ನಾನ್ ಮಾಡ್ತಿರೋ ಸ್ಟೆಪ್ಗೆ ಮ್ಯಾಚ್ ಆಗೋಂತ ಮ್ಯೂಸಿಕ್ ತಗೊಂಬಂದ್ರೆ ಯಾವ್ದೋ ಡಬಾ ಮ್ಯೂಸಿಕ್ ತಗೊಂಡ್ಬಂದಿದ್ಯಾ? ನಾನು ಮಾಡೋದೇ ಹಿಂಗೆ. ನೀನ್ ಹೀಗೆ ಮಾಡ್ತಿದ್ರೆ ನೀ ಸವಿಯಲ್ಲ, ಹಗ್ಗ ಸೌದೋಗುತ್ತೆ. ಇದೇನ್ ವ್ಯಾಯಾಮನೋ ಲೆಕಾರ್ಡ್ ಡ್ಯಾನ್ಸು? ಎತ್ತವ್ರೆ, ಇದು ಅವೆರಡರದ್ದು ಮಿಕ್ಸು. ವ್ಯಾಯಾಮ ಮಾಡುವಾಗ ಇಷ್ಟು ನಿಧಾನವಾಗಿ ಮಾಡಿದ್ರೆ ಮೈ ಕಲ್ಗಲ್ಲ ಕಣು. ವ್ಯಾಯಾಮನಾಗ್ಲಿ ಲೆಕಾರ್ಡ್ ಡ್ಯಾನ್ಸ್ ಆಗ್ಲಿ ಮಾಡುವಾಗ ಒಂದು ಜೋಶ್ ಇರ್ಬೇಕು. ಈ ಪದ್ದುಗೆ ತಿನ್ನೋದನ್ನ ಬಿಟ್ಟು ಬೇರೆ ಯಾವ್ದ್ರಲ್ಲೂ ಜೋಶ್ ಇಲ್ಲ. ವ್ಯಾಯಾಮ ಮಾಡೋದಾಗ್ಲಿ ಡ್ಯಾನ್ಸ್ ಮಾಡೋದಾಗ್ಲಿ ಯಾರಾದ್ರೂ ಹೇಳ್ಕೊಟ್ರೆ ಮಾಡ್ಬೋದೇನೋ. ಯಾರನ್ನ ಯಾಕೆ ಕೇಳ್ಬೇಕು? ನಾನಿಲ್ವಾ ಅಳಿ ಅಂದ್ರೆ ಒಳ್ಳೆ ಲೆಕಾರ್ಡ್ ಹಾಕಿ ನಾನ್ ಡ್ಯಾನ್ಸ್ ಮಾಡ್ಕೊ. ಹಬ್ಬ, ಹಾಗಿದ್ರೆ ಅಲ್ಲಿವರೆಗೂ ನಾನು ರೆಸ್ಟ್ ತಗೋತೀನಿ. ಅದೇನ್ ಕಡ್ದು ಕಟ್ಟಾಕ್ದಿ ಅಂತ ರೆಸ್ಟ್ ಗೊತ್ತಿರಾಜ. ಸುಮ್ಮನೆ ಇರಲೇ, ನಿನಗೇನೋ ಗೊತ್ತು, ಕೈನ ಹಿಂಗ್ ಎತ್ತಿ ಹಿಂಗ್ ಅನ್ನೋದ್ರಲ್ಲಿ ಸಾಕಾಗೋಗಿದೆ. ನನ್ನ ಭುಜ ಎಷ್ಟು ನೋವ್ತಾ ಇದೆ ಗೊತ್ತಾ? ಬಾ ಕೂತ್ಕೋ, ಓದ್ತೀನಿ. ಅತ್ತವ್ರೆ, ಆಲ್ ದ ಬೆಸ್ಟ್. ನಾನು ಮ್ಯೂಸಿಕ್ ಹಾಕ್ತೀನಿ. ರೆಡಿ ಅತ್ತವ್ರೆ? ರೆಡಿ. 1 2 3.
ಮನೇಲಿಲ್ಲ ಅಂತ ಅವಳ ಕೆಲಸನ ನೀನು ವಹಿಸ್ಕೊಂಡಿದ್ಯಾ? ಮತ್ತೆ ನಿಮ್ ಕಾಫಿ ಕೊಡೋರು ಯಾರು? ಕಾಫಿಗೆ ಇನ್ನೂ ಏನೋ ಬೆರೆಸ್ತಾಗಿದೆ. ಅದು ಕಾಫಿ ಪುಡಿ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಟೀ ಪುಡಿನೂ ಬೆರೆಸ್ದೆ. ಲಾಮ, ಈಗ ನಾನು ಕುಡಿತಾ ಇರೋದು ಕಾಫಿನೋ ಟೀನೋ? ಒಂದ್ ಸಿಪ್ಪಿದು. ಪಲ್ಲು, ಇದೇ ಕಡೆಮ್ಮ, ಇನ್ನೊಂದ್ಸಲ ಇಂಥ ಪ್ರಯೋಗನ ನನ್ನ ಮೇಲೆ ಮಾಡಬೇಡ. ಕಾಫಿನೂ ಟೀನು ಬಂಥ ವೈನ್ಗಳು, ಅವೆರಡು ನನ್ನ ಹೊಟ್ಟೆ ಸೇರ್ಕೊಂಡು ಡಿಶುಮ್ ಡಿಶುಮ್ ಅಂತ ಫೈಟಿಂಗ್ ಮಾಡಿದ್ರೆ ನನ್ನ ಗತಿ ಏನು? ನಾನು ಕಾಫಿ ಕೊಡೋದಕ್ಕೂ ಒಂದು ಕಾರಣ ಇದೆ. ಏನು ಕಾರಣ? ನೀನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಮ್ಮ. ನನ್ನ ಲೆಕಾಲ್ ಡ್ಯಾನ್ಸು ನಿನಗೂ ಇಷ್ಟ ಆಯ್ತಾ ಚಿನ್ನ? ನೀನ್ ನೆನ್ನೆ ಮಾಡಿ ಡ್ಯಾನ್ಸ್ ಅಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಅತ್ತೆಯವ್ರೆ, ನಿನ್ನೆ ರಾತ್ರಿ ಮಲ್ಗೋಣ ಅಂತ ಕಣ್ಣು ಮುಚ್ಚಿದೆ. ಕಣ್ಣು ಮುಚ್ಚಿದ್ರು ಸಾಕು ನಿಮ್ಮ ಡ್ಯಾನ್ಸೇ ನನ್ನ ಕಣ್ಣು ಮುಂದೆ ಬರ್ತಾ ಇತ್ತು. ನನಗಂತೂ ಫುಲ್ಲು ಡ್ಯಾನ್ಸ್ ಮಾಡ್ದಂಗೆ ಇತ್ತು. ಅತ್ತೆಯವ್ರೆ, ಇನ್ನೊಂದು ಸತಿ ಆ ಡ್ಯಾನ್ಸ್ ಮಾಡಿ ನನ್ನ ಆಸೆನ ಯಾಕೆ ಪೂರೈಸಬಾರ್ದು? ಆ ಡ್ಯಾನ್ಸ್ ಯಾಕೆ ಅಳಿಯಂದಿಲೆ? ಬೇರೆ ಡ್ಯಾನ್ಸೇ ಮಾಡಿ ತೋರಿಸ್ತೀನಿ. ನಾನ್ ನಿಮ್ಮನ್ನೇ ಕಾಯ್ತಿದ್ದೆ. ಪಾಂಡ್ರಂಗವ್ರೆ, ಯಾರು ಏನ್ ಕುಣಿತಾ ಇರೋದು? ನಮ್ಮ ಮಾತೋಶ್ರು ರಂಗಮ್ಮನವರು. ಅಂದ್ರೆ ನಿಮ್ಮ ವಂಶದ ಹಿರಿತಲೆ. ಹೌದೌದು, ಹ್ಯಾಂಗ್ ಕುಣಿತಿದಾರ ನೋಡಿ. ಏನ್ ಕಾಲ ಬಂತು, ಅದಕ್ಕೆ ಅಕ್ಕಿ ಬೆಲೆ 60 ರೂಪಾಯಿ ಆಗಿರೋದು. ನಮ್ಮಮ್ಮ ಕುಣಿಯೋದಕ್ಕೂ ಅಕ್ಕಿ ಬೆಲೆ 60 ರೂಪಾಯಿ ಆಗೋದಕ್ಕೂ ಏನ್ರಿ ಸಂಬಂಧ? ಪಾಂಡ್ರಂಗವ್ರೆ, ನಿಮ್ದು ಗಂಡುಗಲಿ ವಂಶ. ಹೌದು, ಮತ್ತೆ ಬ್ರಿಟಿಷ್ನವ್ರನ್ನ ಹೆದರ್ಸ್ದವ್ರು. ನಿಮ್ಮ ವಂಶಕ್ಕೆ 200-300 ವರ್ಷದ ಇತಿಹಾಸ ಇದೆ. ಅಂಥದ್ರಲ್ಲಿ ಈ ಕಾಲದ ಹಾಡನ್ನ ಹಾಕೊಂಡು ಕುಣಿತಾ ಇದಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಅವ್ರ ಖುಷಿಗೆ ಅವ್ರು ಕುಣಿತಾರೆ, ನಾವು ಬಿಸ್ನೆಸ್ ವಿಷಯ ಮಾತಾಡೋಣ. ಬಿಸ್ನೆಸ್ ವಿಷಯ ಆಮೇಲೆ ಮಾತಾಡ್ತೀವಿ, ಮೊದಲು ಇದನ್ನ ಸರಿ ಮಾಡಿ. ಯಾಕೋ ಮಗನೇ, ಕುಂತ ಚೆನ್ನಾಗಿಲ್ವಾ? ಬಾಲರಾಜನ್ ಅವರು ನನಗೆ ಬಿಸ್ನೆಸ್ ಕೊಡ್ಬೇಕು ಅಂತ ಬಂದಿದ್ರು. ನಿಮ್ಮೀ ಕುಣಿತ ನೋಡಿ ಗಾಬರಿಯಾಗಿ ಓಡೋಗ್ಬಿಟ್ರು. ಪಾಪ ಅವ್ರು ಏನ್ ಅರ್ಜೆಂಟ್ ಇತ್ತೋ ಏನೋ ಓಡ್ ಹೋದ್ರು. ಇದೇ ಕಡೆ ಇನ್ಯಾವತ್ತು ನೀವು ಡಾನ್ಸ್ ಮಾಡಬಾರ್ದು. ರೆಕಾರ್ಡ್ ಡ್ಯಾನ್ಸ್ ಮಾಡೋ ವಯಸ್ಸೇನ್ರಿ ನಿಮ್ದು? ನೀವು ಒಂದು ಕಾಲಕ್ಕೆ ಗಂಡುಗಲಿ ವಂಶದ ಮಹಾರಾಣಿಯಾಗಿದ್ರಿ ಅನ್ನೋದನ್ನ ಮಾರಿಬಾರ್ದು. ನಮ್ಮ ವಂಶ ಎಂಥದ್ದು ಅಂತ ನನಗ್ ಗೊತ್ತಿಲ್ವೇನೋ? ಮೊದಲು ನೀನ್ ನೆಟ್ಗಿದ್ದೀಯನೋ? ನಾನ ನೆಟ್ಗೆ ಇದ್ದೀನಿ. ಇದೆಯಾ ಹಂಚಿ ಕಂಡಿತಲ್ಲ. ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡಾಗಿ ಹುಲಿ ಮಲಿಥಲ ಇಳಿಬೇಕಾದ ನೀನು ಇಲಿ ಮಲಿಥಲ ಇದೆಯಲ್ಲೋ? ಯಾವಾಗ ನೋಡಿದ್ರು ಹೆಂಚಿಗೆ ಹೆದರಿ ಸಾಯ್ತೀಯಲ್ಲೋ? ಈ ಲೆಕಾಲ್ ಡ್ಯಾನ್ಸ್ ಮಹತ್ವ ಎಂಥದ್ದು, ಇದರಿಂದ ಏನೇನು ಅನುಕೂಲತೆಗಳಿವೆ ಅನ್ನೋದನ್ನ ನಾನು ಜಗತ್ತಿಗೆ ತೋರಿಸ್ತೀನಿ. ನನ್ನ ಜೀವನ ನಾನು ನೋಡ್ಕೊಳ್ತೇನೆ. ಬೇಡ ಅಂತ ಹೇಳು, ಅಮ್ಮ ಕೋಪ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ರೆ ಕಷ್ಟ. ಹೋದ್ರು ಹೋಗ್ಲಿಮ್ಮ, ಎಷ್ಟು ದೂರ ಹೋಗ್ತಾರೆ? ಗಣಪತಿ ಗುಡಿ ಹತ್ರ ಹೋಗ್ತಾರೆ, ಪ್ರಸಾದ ತಿನ್ಕೊಂಡು ಬರ್ತಾರೆ. ಆ ರಂಗತ್ತೆನ ಹುಡುಕಿ ಸಾಕಾಗೋಯ್ತು ಕಣ. ಎಷ್ಟು ಅಂತ ಹುಡ್ಕೋದ? ಹಾಳಗುಡ್ಲಿ ಬಿಡೋಣ ಅಂತಂದ್ರೆ ಬಿಟ್ರಕ್ಕಾಗಲ್ಲ ಕಣ. ಒಂದ್ ವೇಳೆ ನಾನು ಪಲ್ಲುನ ಬಿಟ್ಟಿರ್ಬೋದು ಕಣ, ಆದ್ರೆ ಹತ್ತವ್ರನ್ನ ಬಿಟ್ರಕ್ಕಾಗಲ್ಲ ಕಣ. ಏನಪ್ಪ, ಜಾಜಿರ್ಗೆನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಚಾನಲ್ ಅವರು ಮುಂದಿನ ವಾರ ಬರ್ತಾ ಇದಾರಂತೆ. ಆ ಟೈಮಲ್ಲಿ ಮನೇಲಿ ಎಲ್ರು ಇರ್ಬೇಕಂತೆ. ಜಾಜತ್ಗೆ ಹೇಳ್ಬೇಕಾಯ್ತು, ಅತ್ತೆವ್ರು ಮನ್ಲಿಲ್ಲ ಅಂತ. ಹೇಳಿದ್ನಪ್ಪ, ಅಮ್ಮನ್ ಸಮಾಧಾನ ಮಾಡಿ ಕರ್ಕೊಂಡ್ ಬನ್ನಿ ಅಂದ್ರು. ಆಡ ಮತ್ತೆ ಒಂದ್ ಅರ್ಥ ಬೇಡವಾ? ನಾವು ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಅತ್ತೆವ್ರು ಸಿಕ್ತಿಲ್ಲ. ನಾವ್ ಯಾಕೋ ರಂಗತ್ತೆನ ಹುಡುಕ್ಬೇಕು? ಕರೆಕ್ಟ್ ಆಗಿ ಹೇಳ್ದ ಕಳ್ಕೊಂಡು, ನಾವ್ ಯಾಕೆ ಅತ್ತೆವ್ರು ಹುಡುಕ್ಬೇಕು? ಏನಪ್ಪ, ನೀವಲ್ದೆ ಇನ್ಯಾರು ಹುಡುಕ್ಬೇಕು? ಪಲ್ಲು, ಅತ್ತೆವ್ರು ಮನೆ ಬಿಟ್ಟು ಹೋಗೋ ಕಾರಣ ಯಾರಮ್ಮ? ನಮ್ಮ
ಮತ್ತೆ ಅವ್ರಿಗೆ ಹುಡ್ಕಕ್ ಹೇಳು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪಾಂಡುರಂಗ ಗಂಡುಗೊಲ್ಲಿ ಅಂತೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಕಾಂತ ಅಂತ. ಕೆಲವರು ನನ್ನನ್ನು ಕ್ರಾಕ್ ಕೃಷ್ಣಕಾಂತ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ತಂದೆ ತಾಯಿ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ನೀರು ಬರಬಾರದು, ಅದಕ್ಕೋಸ್ಕರ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೆ. ತುಂಬಾ ಒಳ್ಳೇದು. ಇವರು ನಮ್ಮ ತಾಯಿ. ತುಂಬಾ ಚೆನ್ನಾಗಿದ್ದಾರೆ. ಏನು ಹೆಸರು? ಮಾತೋಶ್ರೀ ರಂಗಮ್ಮ, ಗಂಡುಗೊಲಿ ವಂಶದ ಹಿರಿತಲೆ. ಆಹಾ, ಈಗ ಅವ್ರು ಎಲ್ಲಿದ್ದಾರೆ? ಅದು ಮನೆ ಬಿಟ್ಟು ಹೋಗಿದ್ದಾರೆ. ಏನು ಕಾರಣ? ನಮ್ಮ ಮನೆಯಲ್ಲಿ ರೆಕಾರ್ಡ್ ಡ್ಯಾನ್ಸ್ ವಿಷಯಕ್ಕೆ ಗಲಾಟೆ ಆಯ್ತು. ಇಂಥ ವಂಶದಲ್ಲಿ ಹುಟ್ಟಿರೋ ನೀನು ಈ ರೀತಿ ರೆಕಾರ್ಡ್ ಡ್ಯಾನ್ಸ್ ಮಾಡೋದು ಸರಿಯಲ್ಲ ಅಂತ ಬೈದೆ. ಅದಕ್ಕೆ ನಮ್ಮ ತಾಯಿ ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಹೋದ್ಲು. ಅಂತೂ ನಿಮ್ಮಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು. ಹುಡ್ಕೊಡ್ತೀರಾ? ಹುಡುಕೊಡ್ತೀನಿ, ಬೇಗ ಹೋಗಿ ಒಂದು ದೊಣ್ಣೆ ತಗೊಂಡ್ ಬಾಪ್ಪ. ಅಷ್ಟೇ ತಾನೇ, ಈಗ ತರ್ತೀನಿ. ತಗೊಳ್ಳಿ ಸರ್. ಅಲ್ಲ, ಒಬ್ಬ ಮಗನಾಗಿ ಹೆತ್ತ ತಾಯಿನೇ ಮನೆಯಿಂದ ಆಚೆ ಕಳಿಸಿದ್ಯಲ್ಲ, ತಂದೆ ತಾಯಿನ ಮನೆಯಿಂದ ಆಚೆ ಕಳಿಸೋ ಮಕ್ಕಳನ್ನ ನಾನು ಯಾವತ್ತೂ ಬಿಡೋದಿಲ್ಲ. ಇವತ್ತು ನಾನು ಜೈಲಿಗೆ ಹೋದ್ರೂ ಸರಿ, ನಿನ್ನ ಕೈ ಕಾಲು ಮುರಿದೇ ಮುರಿತೀನಿ. ಏಯ್, ಇನ್ನು 3 ದಿನದಲ್ಲಿ ನಿಮ್ಮ ತಾಯಿ ನಿನ್ನ ಮನೇಲಿ ಇರಬೇಕು, ಇಲ್ಲಾಂದ್ರೆ ನಿನ್ನ ಹೆಣನ ಹಂಗೆ ಮಲಗಿಸ್ಬಿಡ್ತೀನಿ. ಏಯ್, ತಂದೆ ತಾಯಿನ ಮನೆಯಿಂದ ಆಚೆ ಹಾಕೋನು ಮಗ ಅಲ್ಲ ಕಣೋ, ಗೂಬೆ ನನ್ನ ಮಗ. ನಿಮ್ಮಂತವ್ರನ್ನ ದೇವರೇ ಕ್ಷಮಿಸ್ಬೋದು, ಆದ್ರೆ ನಾನು ಮಾತ್ರ ಕ್ಷಮಿಸಲ್ಲ. ಸಾಕು ಬಿಡಣ್ಣ. ಅಲ್ಲ ಕಣೋ, ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿ ಮದುವೆ ಮಾಡಿ ಮನೇಲಿ ಇರಿಸ್ಕೊಂಡ್ರೆ, ಜನ್ಮ ಕೊಟ್ಟು ತಾಯಿನ ಮನೆಯಿಂದ ಆಚೆ ಹಾಕಿದ್ಯಲ್ಲ, ನೀನೇನು ಮನುಷ್ಯನೋ ಮೃಗನೋ? ನೋಡೋದಕ್ಕೂ ನನಗೆ ಅಸಹ್ಯ ಅನ್ಸಿದೆ. ಕೋಲ್ ಕೊಟ್ಟು ಪೆಟ್ಟು ತಿಂದಂಗಾಯ್ತು. ನಾನು ಎಲ್ಲ ನೋಡಿದೆ. ನೀನ್ ಯಾರೋ ತಂದೆ? ನಿನ್ನ ಹಾಗೆ ನಾನು ಕೂಡ ಕೃಷ್ಣಕಾಂತ್ ಕೈ ಲೇಟ್ ತಿಂದಿದ್ದೀನಪ್ಪ. ಅಂಥದ್ದೇನಾಯ್ತು? ನಮ್ಮಪ್ಪ ಮನೆ ಬಿಟ್ಟೋಗಿದ್ರ, ದಾರಿ ಹುಡಿಕೊಂಡು ಬರ್ತಿದ್ದೆ, ಆಗ ಈ ಕೃಷ್ಣಕಾಂತ್ ಸಿಕ್ಕಿದ್ರು. ಆಮೇಲೆ ನನ್ನೇನ್ ಕೇಳ್ತೀಯ, ನೀನೇ ನೋಡು. ಅಣ್ಣ, ಇವ್ರು ನಮ್ಮಪ್ಪ. ಚೆನ್ನಾಗಿದ್ದಾರೆ. ಏನ್ ಚೆನ್ನಾಗಿದಾರೋ ಏನೋ, ಮನೆ ಬಿಟ್ಟು ಹೊರಟೋಗಿದ್ದಾರೆ. ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಬೇಕಲ್ಲ. ನಮ್ಮ ಅಪ್ಪಂಗೂ ನನಗೂ ಜಗಳ ಆಯ್ತು, ನನ್ನ ಹೆಂಡತಿಗೂ ನನ್ನ ಅಪ್ಪಂಗೂ ಜಗಳ ಆಯ್ತು. ನನಗೆ ಸಿಟ್ಟು ಬಂದು ಬೆನ್ನ ಮೇಲೆ ಒಂದು ಗುದ್ದಿದೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೊಂಟೋಗ್ಬಿಡದ. ಇಷ್ಟು ಗಲಾಟೆ ಆಯ್ತಾ? ಹ್ಞೂ ಅಣ್ಣ, ಈಗ ಹುಡುಕ್ ಕೊಡ್ಬೇಕಲ್ಲ ಅಣ್ಣ. ಹುಡುಕ್ ಕೊಡ್ತೀನಿ. ಅದಕ್ಕೂ ಮುಂಚೆ ನೀನು ಹೋಗಿ ಒಂದು ದೊಣ್ಣೆ ತಗೊಂಡ್ಬರ್ಬೇಕಲ್ಲ. ಆಗ್ಲಿ ಅಣ್ಣ, ಈಗಲೇ ತತ್ತೀನಿ. ಅಲ್ಲ ಕಣೋ ಬೇಕೂಪ, ಜನ್ಮ ಕೊಟ್ಟು ತಂದೆ ಬೆನ್ಗೆ ಹೊಡೆದು ಮನೆ ಬಿಟ್ಟು ಆಚೆ ಕಳಿಸಿದ್ಯಲ್ಲ, ನೀನೇನ ಮಗನ ದ್ರಾಬೇನ? ಇನ್ನು 3 ದಿನದೊಳಗಾಗಿ ನೀನೇ ನಿಮ್ಮಪ್ಪನ ಹುಡುಕಿ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸ್ಬೇಕು, ಇಲ್ಲ ನಿನ್ನ ಹಂಗೆ ಮಲಗಿಸ್ಬಿಡ್ತೀನಿ. ಇಂಥ ಲೂಸ್ ನನ್ನ ಮಕ್ಳು ಇರ್ತಾರ. ಅಪ್ಪ ಅಮ್ಮನ್ನ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಕಳಿಸ್ಬಾರ್ದು. ಇವನ್ ಕಂಡ್ರೆ ಇಡೀ ಏರಿಯಾ ಜನನೇ ಗಡಗಡ ಅಂತ ನಡಕ್ತಾರೆ. ಅವ್ರು ಮಾಡ್ತಿರೋದೇನೋ ಸರಿನೇ, ಆದ್ರೆ ಯಾವ ಕಾರಣಕ್ಕೆ ಮನೆ ಬಿಟ್ಟು ಹೋದ್ರು ಅಂತ ಗೊತ್ತಿಲ್ಲದೆ ಯದ್ವಾತು ಹೊಡಿತಾರಲ್ಲ, ಅದು ಮಾತ್ರ ಸರಿ ಇಲ್ಲ. ಮುಂದೆ ಕಷ್ಟಪಟ್ಟು ಹುಡುಕಾಟ ಶುರು ಮಾಡಿದೆ. ನಿಮ್ ತಂದೆ ಸಿಕ್ರು 3 ದಿನದಲ್ಲಿ ನಮ್ಮ ಅಪ್ಪನ ಹುಡುಕಿ ಕೃಷ್ಣಕಾಂತ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೆ. ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋ, ಅವ್ರ ನಿಧಿ ಇದ್ದಂಗೆ, ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು, ಅಪ್ಪ ಅಮ್ಮನ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಎಚ್ಚರಿಕೆ ಕೊಟ್ಟು ಹೋದ. ಅವತ್ತಿಂದ ನಮ್ಮ ಅಮ್ಮ ಅಪ್ಪನ ನೋಡ್ದಾಗ್ಲೆಲ್ಲ ಆ ಕೃಷ್ಣಕಾಂತನೇ ನೆನಪು ಬರ್ತಾನೆ. ಈಗ ನಾನೇನ್ ಮಾಡ್ಲಿ? ನಿಮ್ ತಾಯಿ ಸಿಗೋವರೆಗೂ ಈ ಕೃಷ್ಣಕಾಂತನ ಕಣ್ಣಿಗೆ ಕಾಣಿಸ್ಕೋಬೇಡಿ. ನಿಮ್ ತಾಯಿನ ಬೇಗ ಹುಡುಕಿ, ಇಲ್ಲ ಅಂತ ಅಂದ್ರೆ ಈ ಹುಚ್ಚ ಮತ್ತೆ ಬಂದು ಸಾಯ ತನಕ ಹೊಡಿತಾನೆ. ಅಲ್ಲೋ ಜನ ಏನೋ ಬುಕ್ ಪಟ್ಕೊಂಡಿದಾರ.
ನೀನಾ? ಮಾತಾಡ್ಸಿ ರಂಗಮ್ಮ ದಯವಿಟ್ಟು ಮನೆಗೆ ಬನ್ನಿ. ಏ ನೀನು ಯಾಕೋ ಬೇಕು ತಾಯಿ? ಲೆಕಾಲ್ ಡ್ಯಾನ್ಸ್ ಒಂದು ಕಲೆ ಅನ್ನೋದು ಗೊತ್ತಿಲ್ಲದೆ ನನ್ನ ಬೈದಿಯ. ನಾನು ಕೊಲ್ಲಲ್ಲ. ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿರೋ ಜನಗಳನ್ನೆಲ್ಲ ಬಿಟ್ಟು ಹೊಡ್ಸಾಕ್ಬಿಡ್ತೀನಿ. ಏ ಪಾಂಡ್ರಂಗ, ನೋಡೋ ನಿಮ್ಮಮ್ಮ ಬೀದಿಲ್ ಕೂತ್ಕೊಂಡು ಭಿಕ್ಷುಕರ ತರ ಊಟ ಮಾಡ್ತಿದಾರಲ್ಲ. ಇಷ್ಟಕ್ಕೆಲ್ಲ ಕಾರಣ ಯಾರ್ರೀ? ನೀವೇನೆ? ಅಯ್ಯೋ, ಏನು ಮುಖ ನಡ್ತಿದ್ರ? ಹೋಗಿ ಕರ್ಕೊಂಬನ್ರಿ. ಬೀದಿನಲ್ಲಿ ಮಾನ ಮರ್ಯಾದೆಲ್ಲ ಹರಾಜಾಗ್ತಾ ಇದೆ. ಆಮೇಲೆ ವಿಚಾರಿಸ್ಕೊಳ್ತೀನಿ. ನಾವು ಯಾವ ಊರಲ್ಲಿ ಕ್ಯಾಂಪ್ ಮಾಡ್ತೀವೋ ಆ ಊರ್ನೆ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸಬಹುದು. ಇದಕ್ಕೆಲ್ಲ ಅನುಕೂಲತೆಗಳು ಇವೆ ಅಮ್ಮ. ಓ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಮಸ್ಕಾರ ರಂಗಮ್ಮ. ಯಾರು ನೀವು? ಇವರು ನಮ್ಮ ತಾಯಿ ನಿಮ್ಮ ಕ್ಯಾಂಪಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವರು ನಮ್ ಕ್ಯಾಂಪ್ ಬಂದು ಸೇರ್ಕೊಂಡಾಗಿಂದ ನಮ್ಗೆ ತುಂಬಾನೇ ಅನುಕೂಲ ಆಗೈತೆ. ಮಕ್ಕಳನ್ನ ಓದಿಸ್ತೀನಿ ಅಂತ ಹೇಳವ್ರೆ, ಮಕ್ಕಳಿಗೆ ಪುಸ್ತಕ ಬಟ್ಟೆ ತಕ್ಕೊಡ್ತೀನಿ ಅಂತ ಹೇಳವ್ರೆ, 2 ಹೊತ್ತು ಊಟಕ್ಕೆ ದಾರಿ ಮಾಡ್ಕೊಟ್ ತಾಯಿ ಇವರು. ಈ ಅಮ್ಮ ರೆಕಾರ್ಡ್ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಜನ ಮೈ ಮರ್ತು ದುಡ್ಡನ್ನ ಚೆಲ್ಬಿಡ್ತಾರೆ. ಅವತ್ತೇನಂತೆ ನೀನು? ಲೆಕಾಲ್ ಡ್ಯಾನ್ಸ್ ಏನೇನಕ್ಕೂ ಪ್ರಯೋಜನ ಇಲ್ಲ ಅಂದ್ಯಲ್ಲ. ಇವತ್ ನೋಡು ಹೇಗಿದೆ ಅಂತ. ಇನ್ನು ಮೇಲೆ ಲೆಕಾಲ್ ಡ್ಯಾನ್ಸ್ ಮಾಡ್ಕೊಂಡು ಇವ್ರ ಜೊತೆಲೇ ಇದ್ದು ಬಿಡ್ತೀನಿ. ರಂಗಮ್ಮ, ಇನ್ನೊಂದು ಸಲ ನನ್ನ ಹೆಸರು ನಿನ್ನ ಬಾಯಿಂದ ಬಂತು ಅಂತಂದ್ರೆ ಮಕ್ಕ ಕುಗ್ದು ಬಿಡ್ತೀನಿ. ನಾನ್ ನಿನ್ ತಾಯಿನೂ ಅಲ್ಲ, ನೀನ್ ನನ್ ಮಗನೂ ಅಲ್ಲ. ತೆಪ್ಪ ಇಲ್ಲಿಂದ ಜಾಗ ಖಾಲಿ ಮಾಡಿದ್ಲೆ ಸರಿ, ಇಲ್ಲ ಅಂದ್ರೆ ತಟ್ಟನೆ ಬಡ್ದು ಕಳಿಸ್ಬಿಡ್ತೀನಿ. ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಪಾಂಡುರಂಗ, ಆ ಇಬ್ರು ಮಕ್ಕಳನ್ನ ನಾವು ಕಿಡ್ನಾಪ್ ಮಾಡ್ಬಿಟ್ರೆ ರಂಗತ್ತೆ ಬಂದೇ ಬರ್ತಾರೆ. ಹಾಗಾದ್ರೆ ಕಿಡ್ನಾಪ್ ಮಾಡ್ಬಿಡಿ. ಸುಮ್ಮನೆ ಕಿಡ್ನಾಪ್ ಮಾಡಕ್ಕಾಗತ್ತಾ? ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವಾ? ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿದೆ. ನಮ್ಮತ್ತೆಯವರು ನಮ್ಮ ಮನೆಗೆ ಬರೋವರೆಗೂ ನೀವು ಇಲ್ಲೇ ಇರಬೇಕು. ಜಾಸ್ತಿ ಅನ್ನೋರು ತಲೆ ಹರಟೆ ಮಾಡಿದ್ರೆ ನಾನಾಗಿರಲ್ಲ. ಕೋತಿ ಯಾವನ ಕೋತಿ ಅಂತಂದನು? ತಾಕತ್ತಿದ್ರೆ ಎದುರುಗಡೆ ಬಂದ್ರಲ್ಲ, ಹೇಳಲ್ಲ. ಪಾಂಡುರಂಗ ಅವ್ರೆ, ಏನು? ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದಿರಲ್ಲ, ಸರಿನಾ? ಈಗ ನಮಗೆ ನಮ್ಮ ಮಕ್ಕಳು ಬೇಕು. ಹಾ, ಮಕ್ಳನ್ನ ಕಳ್ಕೊಂಡಾಗ ತಂದೆ ತಾಯಿಗೆ ದುಃಖ ಆಗತ್ತೆ ತಾನೆ? ಆಗದೆ ಇರುತ್ತೆ. ಹಾಗೇನೆ ತಾಯಿನ ಕಳ್ಕೊಂಡಾಗ ಆ ಮಕ್ಳಿಗೂ ದುಃಖ ಆಗತ್ತೆ. ಇದ್ರಲ್ಲಿ ನಮ್ದೇನ್ ತಪ್ಪು? ಅವ್ರಾಗೆ ಅವ್ರೆ ಸಹಾಯ ಮಾಡ್ತೀನಿ ಅಂತ ಬಂದ್ರು, ನಾವೇನ್ ಮಾಡಕ್ಕಾಗುತ್ತೆ? ನೀವು ಮಾಡಿರೋ ಕೆಲ್ಸಕ್ಕೆ 3 ದಿವಸದಿಂದ ಊಟನೇ ಮಾಡಿಲ್ಲ. ನೀನಣ್ಣಯ್ಯ ಅಮ್ಮ ಬೇಕು ಅಂತ ಗೊಳೋ ಅಂತ ಅಳ್ತಾ ಇದ್ದಾನೆ. ಯಾರಮ್ಮ? ನೀನೇ ಅಣ್ಣಯ್ಯ. ಮಗನೇ, ನಾನ್ ಹೋಗಿದ್ದು ಒಳ್ಳೆ ಕೆಲಸಕ್ಕೆ ಕಣೋ. ನಾನ್ ಹೋಗಿದ್ರಿಂದ ಇವಳ ಸಂಸಾರ ಸುಧಾರಣೆ ಆಯ್ತು. ಒಂದು 4 ಕಾಸು ಕಾಡ ಹಾಗಾದ್ಲು. ಹೌದು, ಇವ್ರು ಬಂದ್ಮೇಲೆನೆ ನಮ್ ಜೀವನ ಬದಲಾವಣೆ ಆಗಿದ್ದು. ಹೊಸ ಡ್ಯಾನ್ಸ್ ಹೇಳ್ಕೊಟ್ಟವ್ರೆ, ಸಂಪಾದನೆಗೆ ದಾರಿ ಆಗೈತೆ. ಮರ್ಯಾದೆಯಾಗಿ ಇವಳ ಮಕ್ಕಳನ್ನ ಕಳಿಸ್ಕೊಡ್ತೀಯೋ ಇಲ್ಲ ನನ್ನ ಇನ್ನೊಂದು ಮುಖನ ತೋರಿಸ್ಲು. ಹೋಳಿ ಅಂದ್ರೆ ಮಕ್ಳನ್ನ ಕರ್ಕೊಂಡು ಬನ್ನಿಪ್ಪ. ಮಕ್ಳನ್ನ ಕಿಡ್ನಾಪ್ ಮಾಡಿದ್ದು ನಿಮ್ಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶಕ್ಕಲ್ಲ. ನಮ್ ತಾಯಿ ಮನೆಗೆ ವಾಪಸ್ ಬರ್ಬೇಕಾಗಿತ್ತು, ಅದಕ್ಕೆ ಹೀಗ್ ಮಾಡಿದ್ದು. ಇಲ್ಲೇ ಇದ್ಬಿಡಮ್ಮ. ರಂಗತ್ತೆ ವಾಪಸ್ ಬಂದ್ಬಿಡು. ಅತ್ತೆಯವ್ರೆ, ನೀವಿಲ್ದೆ ಮನೆ ಬೇಕು ಅಂತ ಇದೆ. ಎಷ್ಟೊತ್ತುಂತ ಪಲ್ಲು ಮುಖನೇ ನೋಡ್ಕೊಂಡಿರ್ಲಿ, ಮನೆಗೆ ಬಂದ್ಬಿಡಿ. ನಾನು ಮನೆಗೆ ಬರಬೇಕಾದ್ರೆ ಒಂದು ಕಂಡೀಷನ್. ಏನದು? ನೀವೆಲ್ಲರೂ ರಸ್ತೆಯಲ್ಲಿ ನನ್ನ ಜೊತೆ ಕುಣಿಬೇಕು. ಇಷ್ಟು ಕಲೆಕ್ಷನ್ ಯಾವತ್ತೂ ಆಗಿರಲಿಲ್ಲ. ತಗೊಂಡು ನಿಮ್ ಸಾಲ ಏನಿದ್ರು ಎಲ್ಲ ತೀರಿಸ್ಕೊಡಿ. ಮತ್ತೆ ಏನಾದ್ರೂ ಬೇಕಾದ್ರೆ ನನ್ನ ಕೇಳಿ ನಾನು ಸಹಾಯ ಮಾಡ್ತೀನಿ. ಅಪ್ಪ ಪಾಂಡುರಂಗ, ಸ್ವಲ್ಪ ಬಾಪ ಇಲ್ಲ ಅಣ್ಣ. ಬಾರೋ. ಸಿಕ್ಕಿರ್ಲೇನಪ್ಪ ನಿನ್ನ ತಾಯಿ? ಸಿಕ್ಕಿದ್ರಣ್ಣ, ಇವರೇ ನಮ್ಮ ತಾಯಿ. ಅಯ್ಯೋ ಬೇಕುಪ್ಪ, ತಾಯಿನ ರಸ್ತೆಯಲ್ಲಿ ಬಿಟ್ಟು ಕುಣಿಸ್ತಾ ಇದ್ಯಾ ನೀನು?
ಅಣ್ಣ ನಾ ಕುಣಿಸ್ತಾ ಇಲ್ಲ ಊರಾಗಿನೇ ಕುಣಿತಾ ಇದ್ದಾರೆ. ಹೌದೇನಮ್ಮ? ನೋಡಿಪ್ಪ, ನಾನೇನೋ ಖುಷಿಗೆ ಮನೇಲಿ ರೆಕಾರ್ಡ್ ಹಾಕೊಂಡು ಕುಣಿತಾ ಇದ್ದೆ. ಮಗ ನನ್ನ ಬೈದು ಅವಮಾನ ಮಾಡ್ಬಿಟ್ಟ. ಇವನಿಗೆ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಇವ್ರ ಜೊತೆ ಸೇರ್ಕೊಂಡು ರಸ್ತೆಯಲ್ಲಿ ಕುಣಿಯಕ್ ಶುರು ಮಾಡಿದೆ. ಈಗ ಇವನಿಗೆ ಬುದ್ಧಿನೂ ಬಂದಿದೆ. ಇವರಿಗೆ ನನ್ನ ಕೈಲ ಸಹಾಯನೂ ಮಾಡಿದ್ದೀನಿ. ಇನ್ನು ನಾನು ಮನೆಗೆ ಹೋಗ್ತೀನಿ. ನೋಡ, ಇದೇ ಕಡೆ ನಿಮ್ ತಾಯಿನ ನೀನು ಚೆನ್ನಾಗಿ ನೋಡ್ಕೋಬೇಕು. ಏನಾದ್ರೂ ನಿಮ್ ತಾಯಿನ ಮನೆ ಬಿಟ್ಟು ಹೊರಗಡೆ ಕಳಿಸ್ದೆ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ.